ರಾಜ್ಯದಲ್ಲಿ ಈ ಬಾರಿ ಅಂದುಕೊಂಡಂತೆ ಮುಂಗಾರಿನ ಆಗಮನ ಆಗಲಿಲ್ಲ. ಈಗಾಗಲೇ ಬೆಳೆ ಬೆಳೆಯಲಾಗದೆ ರೈತರು ಕೂಡ ಒಂದ್ ಕಡೆ ಕಂಗಾಲಾಗಿದ್ರೆ, ಮತ್ತೊಂದು ಕಡೆ ಮಳೆ ಅಭಾವ ಎದುರಿಸುತ್ತಿರುವ ಕರುನಾಡು ಮುಂದೆ ಮತ್ತಷ್ಟು ಬರದ ಸವಾಲುಗಳನ್ನು ಎದುರಿಸಬೇಕಾಗುತ್ತಾ ಅನ್ನುವಂತಹ ಆತಂಕ ಕೂಡ ಕಾಡತೊಡಗಿದೆ. ಕಾರಣ ರಾಜ್ಯದ ಪ್ರಮುಖ ಜಲಾಶಯಗಳ ಈಗಾಗಲೇ ಕಂಪ್ಲೀಟ್ ಜಲಾಶಯಗಳು ಬರಿದಾಗಿವೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇದೆ, ನೀವೇ ನೋಡಿ. ಮುಂಗಾರು ಅಭಾವ, ರಾಜ್ಯಕ್ಕೆ ಬರಸಿಡಿಲು, ಪ್ರಮುಖ ಡ್ಯಾಂಗಳೇ ಖಾಲಿ, ಜನ ಕಂಗಾಲು. ಕಾವೇರಿ ಕೃಷ್ಣ ಜಲಾನಯನ ಪ್ರದೇಶದಲ್ಲಿ ಬರ. ಈ ಬಾರಿ ಮುಂಗಾರಿನ ಮುನಿಸು ಜೋರಾಗಿದೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಮಳೆ ಕೊರತೆ ಹೆಚ್ಚಾಗಿದ್ದು, ಮಳೆ ಕೈಕೊಟ್ಟ ಬೆನ್ನಲ್ಲೇ ರೈತರಿಗೆ ಹೊಸ ಶಾಕ್ ಎದುರಾಗಿದೆ. ರೈತರು ಮಳೆ ಬಾರದಿದ್ರೆ ಹೇಗಪ್ಪ ಅನ್ನುವ ಆತಂಕದಲ್ಲೇ ದಿನ ದೂಡುವಂತಾಗಿದೆ. ಈ ಮಧ್ಯೆ ರಾಜ್ಯದ ಪ್ರಮುಖ ಜಲಾಶಯಗಳ ಒಡಲು ಖಾಲಿಯಾಗ್ತಾ ಇದೆ. ರೈತರು ಮಾತ್ರವಲ್ಲದೆ ಜಲಾಶಯಗಳ ನೀರಿನ ಮೇಲೆ ಅವಲಂಬನೆಯಾಗಿರುವ ನಗರ ವಾಸಿಗಳಿಗೂ ಟೆನ್ಷನ್ ಶುರುವಾಗಿದೆ. ಕಳೆದ ವರ್ಷ ಇದೇ ಜೂನ್ ತಿಂಗಳಲ್ಲಿ ರಾಜ್ಯದಲ್ಲಿ ಉತ್ತಮ ಮಳೆಯಾಗಿತ್ತು. ವಾಡಿಕೆಗಿಂತಲೂ ಹೆಚ್ಚು ಮಳೆಯಾದ ಕಾರಣ ರಾಜ್ಯದ ಎಲ್ಲಾ ಜಲಾಶಯಗಳು ಭರ್ತಿಯಾಗಿದ್ವು. ಅದರಲ್ಲೂ ಕಾವೇರಿ ಜಲಾನಯನ ಪ್ರದೇಶ ಮತ್ತು ಕೃಷ್ಣಾ ಜಲಾನಯನ ಪ್ರದೇಶದ ಎಲ್ಲಾ ಡ್ಯಾಂಗಳು ತುಂಬಿ ಹರಿದಿದ್ದು, ಈಗ ಪಿಕ್ಚರ್ ಚೇಂಜ್ ಆಗಿದೆ. ಇದರಿಂದ ರೈತರಷ್ಟೇ ಅಲ್ಲದೆ ನಗರ ಪ್ರದೇಶದ ಜನರು ಕೂಡ ನೀರಿಗೆ ಪರಿತಪಿಸುವಂತ ಸ್ಥಿತಿ ನಿರ್ಮಾಣವಾಗುವ ಅಪಾಯ ಎದುರಾಗಿದೆ. ಹೌದು, ಈಗಾಗಲೇ ಜೂನ್ ತಿಂಗಳ ಮಳೆ ಪ್ರಮಾಣ 35% 40% ಇಳಿಕೆಯಾಗಿದೆ. ಜುಲೈನಲ್ಲೂ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಕುಡಿಯುವ ನೀರಿಗೂ ಬರ ಸೃಷ್ಟಿಯಾಗುವ ಅಪಾಯವಿದೆ. ರಾಜ್ಯದ ಜಲಾಶಯಗಳಲ್ಲಿ ಸದ್ಯ ಇರುವ ನೀರನ್ನೇ ಕೃಷಿ ಮತ್ತು ಇನ್ನಿತರೆ ಕೆಲಸಕ್ಕೆ ಬಳಕೆ ಮಾಡಬೇಕಿದೆ. ಆದ್ರೆ ಅದು ಇನ್ನೆಷ್ಟು ದಿನ ಬರಲಿದೆ ಅನ್ನುವ ಆತಂಕ ಹೆಚ್ಚಾಗಿದೆ. ಯಾಕಂದ್ರೆ ರಾಜ್ಯದ ಪ್ರಮುಖ ಡ್ಯಾಂಗಳಲ್ಲಿ ನೀರಿನ ಮಟ್ಟ ಅಷ್ಟರ ಮಟ್ಟಿಗಿದೆ. ಆ ಬಗ್ಗೆ ನೋಡೋದಾದ್ರೆ, ಪ್ರಮುಖ ಡ್ಯಾಂಗಳಲ್ಲಿ ನೀರಿನ ಮಟ್ಟ: ಕೆಆರ್ಎಸ್ ಜಲಾಶಯ ಒಟ್ಟು ಎತ್ತರ 124.80 ಅಡಿ, ಇಂದಿನ ನೀರಿನ ಮಟ್ಟ 81 ಅಡಿ, ಒಟ್ಟು ಸಾಮರ್ಥ್ಯ 49.45 ಟಿಎಂಸಿ, ಇಂದಿನ ನೀರಿನ ಪ್ರಮಾಣ 11.37 ಟಿಎಂಸಿ. ಆಲಮಟ್ಟಿ ಜಲಾಶಯ ಒಟ್ಟು ಎತ್ತರ 514.27 ಮೀಟರ್, ಇಂದಿನ ನೀರಿನ ಮಟ್ಟ 508.32 ಮೀಟರ್, ಒಟ್ಟು ಸಾಮರ್ಥ್ಯ 123 ಟಿಎಂಸಿ, ಇಂದಿನ ನೀರಿನ ಪ್ರಮಾಣ 105 ಟಿಎಂಸಿ. ತುಂಗಾಭದ್ರಾ ಜಲಾಶಯ ಒಟ್ಟು ಎತ್ತರ 1633 ಮೀಟರ್, ಇಂದಿನ ನೀರಿನ ಮಟ್ಟ 1578 ಮೀಟರ್, ಒಟ್ಟು ಸಾಮರ್ಥ್ಯ 105 ಟಿಎಂಸಿ, ಇಂದಿನ ನೀರಿನ ಪ್ರಮಾಣ 9.63 ಟಿಎಂಸಿ. ಕಬಿನಿ ಜಲಾಶಯ ಒಟ್ಟು ಎತ್ತರ 2284 ಮೀಟರ್, ಇಂದಿನ ನೀರಿನ ಮಟ್ಟ 2260 ಮೀಟರ್, ಒಟ್ಟು ಸಾಮರ್ಥ್ಯ 19.52 ಟಿಎಂಸಿ, ಇಂದಿನ ನೀರಿನ ಪ್ರಮಾಣ 5.21 ಟಿಎಂಸಿ. ಹೇಮಾವತಿ ಜಲಾಶಯ ಒಟ್ಟು ಎತ್ತರ 2922 ಮೀಟರ್, ಇಂದಿನ ನೀರಿನ ಮಟ್ಟ 2868 ಮೀಟರ್, ಒಟ್ಟು ಸಾಮರ್ಥ್ಯ 35.7 ಟಿಎಂಸಿ, ಇಂದಿನ ನೀರಿನ ಪ್ರಮಾಣ 14.55 ಟಿಎಂಸಿ. ಲಿಂಗನಮಕ್ಕಿ ಜಲಾಶಯ ಒಟ್ಟು ಎತ್ತರ 1819 ಮೀಟರ್, ಇಂದಿನ ನೀರಿನ ಮಟ್ಟ 1745 ಮೀಟರ್, ಒಟ್ಟು ಸಾಮರ್ಥ್ಯ 156 ಟಿಎಂಸಿ, ಇಂದಿನ ನೀರಿನ ಪ್ರಮಾಣ 151 ಟಿಎಂಸಿ. ಸದ್ಯಕ್ಕೆ ಮುಂಗಾರು ಮಳೆಯಿಲ್ಲದ ಕಾರಣ ಕೆಆರ್ಎಸ್ ಡ್ಯಾಂನಲ್ಲಿ ನೀರಿನ ಪ್ರಮಾಣ ತಗ್ಗಿದೆ. ಕೆಆರ್ಎಸ್ ಡ್ಯಾಂನಲ್ಲಿ ಕೇವಲ 11 ಟಿಎಂಸಿ ನೀರು ಮಾತ್ರ ಶೇಖರಣೆ ಇದೆ. ಇದರಲ್ಲಿ 5 ಟಿಎಂಸಿ ಡೆಡ್ ಸ್ಟೋರೇಜ್ ಇದೆ. ಉಳಿದ 6 ಟಿಎಂಸಿ ನೀರನ್ನ ಕುಡಿಯೋದಕ್ಕೆ ಮೀಸಲು ಇರಿಸಲಾಗಿದೆ. ಮಂಡ್ಯ ಜಿಲ್ಲಾಡಳಿತವು ಬೆಂಗಳೂರಿಗೆ ಪ್ರತಿನಿತ್ಯ 1800 ಕ್ಯೂಸೆಕ್ ನೀರು ಸರಬರಾಜು ಮಾಡೋದಕ್ಕೆ ನಿರ್ಧರಿಸಿದೆ. ಇಷ್ಟು ದಿನ ಕೆಆರ್ಎಸ್ ಹಾಗೂ ಕಬಿನಿ ಡ್ಯಾಂ ಎರಡರಲ್ಲೂ ಬೆಂಗಳೂರಿಗೆ ನೀರು ಕೊಡಲಾಗ್ತಾ ಇತ್ತು. ಕಬಿನಿ ಡ್ಯಾಂನಲ್ಲಿ ನೀರಿನ ಮಟ್ಟ ಕುಸಿತದಿಂದ ಕೆಆರ್ಎಸ್ನಿಂದಲೇ ನೀರು ಬಿಡುಗಡೆಯಾಗಲಿದೆ. ಒಂದ್ ಕಡೆ ಕೆಆರ್ಎಸ್ನ ನೀರಿನ ಮಟ್ಟ ದಿನೇ ದಿನೇ ಕುಸಿತ ಕಾಣ್ತಾ ಇದೆ. ಇನ್ನೊಂದು ಕಡೆ ಬೆಂಗಳೂರಿನ ಜನರಿಗೆ ಕುಡಿಯುವ ನೀರನ್ನ ಕಲ್ಪಿಸುವ ನಿಟ್ಟಿನಲ್ಲಿ ಹೆಚ್ಚಿನ ಜವಾಬ್ದಾರಿ ಕೆಆರ್ಎಸ್ ಡ್ಯಾಮ್ನ ಮೇಲೆ ಬಿದ್ದಿರುವಂಥದ್ದು. ಈ ನಿಟ್ಟಿನಲ್ಲಿ ಕೆಆರ್ಎಸ್ ಡ್ಯಾಮ್ನಿಂದ ನಿನ್ನೆಯಿಂದ 1900 ಕ್ಯೂಸೆಕ್ ಹತ್ತತ್ರ ನೀರನ್ನು ಬೆಂಗಳೂರಿನ ಕುಡಿಯುವ ನೀರಿಗೆ ಕಲ್ಪಿಸಲಾಗ್ತಾ ಇದೆ. ನಾನಿದೀಗ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂತಹ ಕೆಆರ್ಎಸ್ ಡ್ಯಾಮ್ನಿಂದ ಕುಡಿಯುವ ನೀರಿಗಾಗಿ 1900 ಕ್ಯೂಸೆಕ್ಸ್ ಹತ್ತತ್ರ ನೀರನ್ನು ಬಿಟ್ಟಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರುವಂಥದ್ದು. ಇಷ್ಟು ದಿನಗಳ ಕಾಲ ಅಧಿಕ ಪ್ರಮಾಣದ ನೀರನ್ನು ಕಬಿನಿ ಡ್ಯಾಮ್ನಿಂದ ಬಿಡಲಾಗ್ತಾ ಇತ್ತು. ಆದರೆ ಇದೀಗ ಕಬಿನಿ ಡ್ಯಾಮ್ನಲ್ಲಿ ಅಪಾರ ಪ್ರಮಾಣದಲ್ಲಿ ನೀರಿನ ಮಟ್ಟ ಕುಸಿತ ಆಗಿರುವಂಥ ಹಿನ್ನೆಲೆಯಲ್ಲಿ ಇದೀಗ ಕೆಆರ್ಎಸ್ ಡ್ಯಾಮ್ನಿಂದ ಅಧಿಕ ಪ್ರಮಾಣದಲ್ಲಿ ನೀರನ್ನು ಹರಿಸಲಾಗ್ತಾ
ಆಗ್ತಾ ಇದೆ. ಇಷ್ಟು ದಿನಗಳ ಕಾಲ 450 ಕ್ಯೂಸೆಕ್ ನೀರನ್ನ ಕುಡಿಯುವ ನೀರಿಗಾಗಿ ಬಳಕೆ ಮಾಡ್ಕೊಳ್ಳಲಾಗ್ತಾ ಇತ್ತು. ಆದರೆ ನಿನ್ನೆಯಿಂದ 1900 ಕ್ಯೂಸೆಕ್ ಹತ್ತತ್ರ ನೀರನ್ನ ಏನು ಕುಡಿಯುವ ನೀರಿಗಾಗಿ ಬಳಕೆ ಮಾಡ್ಕೊಳ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಈ ಬಾರಿ ಮುಂಗಾರು ಮಳೆ ಅಪಾರ ಪ್ರಮಾಣದಲ್ಲಿ ಕೈ ಕೊಟ್ಟಿದೆ. ಆ ನಿಟ್ಟಿನಲ್ಲಿ KRS ಡ್ಯಾಮ್ಗೂ ಕೂಡ ಏನು ಭಾರಿ ಪ್ರಮಾಣದಲ್ಲಿ ನೀರು ಅಡಿ ಕುಸಿತ ಕಂಡಿರುವಂಥದ್ದು. ಈಗ ಇರುವಂತಹ ನೀರನ್ನ ಕುಡಿಯುವ ನೀರಿಗಾಗಿ ಕೂಡ ನಾವು ಸಮರ್ಪಕವಾಗಿ ಬಳಸ್ಕೊಳ್ತೀವಿ ಅನ್ನೋ ನಿಟ್ಟಿನಲ್ಲಿ ಕೂಡ ರಾಜ್ಯ ಸರ್ಕಾರ ಆಲೋಚನೆ ಮಾಡಿದೆ. ಅದೇ ನಿಟ್ಟಿನಲ್ಲಿ ಇದೀಗ ಕುಡಿಯುವ ನೀರಿಗಾಗಿ ಇದನ್ನ ಬಿಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. 1900 ಕ್ಯೂಸೆಕ್ ಹತ್ತತ್ರ ನೀರನ್ನ ಇದೀಗ KRS ಡ್ಯಾಮ್ನಿಂದ ಏನು ಕುಡಿಯುವ ನೀರಿಗಾಗಿ ಬಳಸ್ಕೊಳ್ಳಲಾಗ್ತಾ ಇದೆ. ಒಟ್ಟಾರೆ ಹೇಳಾದ್ರೆ ಮುಂಗಾರು ಮಳೆ ಭಾರಿ ಪ್ರಮಾಣದಲ್ಲಿ ಕೈ ಕೊಟ್ಟಿದೆ. ಈ ನಿಟ್ಟಿನಲ್ಲಿ KRS ಡ್ಯಾಮ್ನ ನೀರಿನ ಮಟ್ಟ ಕುಸಿತಗೊಂಡಿರುವಂಥದ್ದು. ಕೇವಲ KRS ಡ್ಯಾಮ್ನ ನೀರಿನ ಮಟ್ಟ ಮಾತ್ರ ಅಲ್ಲ, ಕಾವೇರಿ ಜಲಾನಯನ ಪ್ರದೇಶದಲ್ಲಿರುವಂತಹ ಎಲ್ಲ ಡ್ಯಾಮ್ನ ನೀರಿನ ಮಟ್ಟ ಕುಸಿತಗೊಂಡಿರುವಂಥದ್ದು. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಮಳೆ ಬೀಳದಂಥ ಸಂದರ್ಭ ಎದುರಾದರೆ ಕುಡಿಯುವ ನೀರು ಕೂಡ ಹಾಹಾಕಾರ ಪಡುವಂತಹ ಸ್ಥಿತಿ ನಿರ್ಮಾಣ ಆಗುವಂತಹ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇರುವಂಥದ್ದು. ಒಟ್ನಲ್ಲಿ ಕಳೆದ ವರ್ಷ ಭರಪೂರವಾಗಿ ಹರಿತಾ ಇದ್ದ ನದಿಗಳು, ಜಲಾಶಯಗಳು ಈ ಬಾರಿ ಖಾಲಿ ಆಗ್ತಿವೆ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಕೃಷಿ ಮಾಡೋದು ಹೇಗೆ ಅನ್ನುವ ಟೆನ್ಷನ್ ಶುರುವಾಗಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.